ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಕಾವ್ಯ ಸಂಕಲನದಿಂದ ಅಯೋಧ್ಯಾಕಾಂಡ ಭಾಗವನ್ನು ನಾನು ಈಗ ಮುಂದುವರಿದ ಭಾಗವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಪ್ರಜೆಗಳ ಪ್ರೀತಿಯ ರಘುರಾಮ ಪಡೆಯಲು ನಾಯಕನಾಗುವನವನು ರಾಮನ ಆಜ್ಞೆಯ ಪಾಲಿಸುತ್ತಿರುತ್ತಲೇ ಭರತನು ದಾಸನಾಗುವನು. ಭರತಂಗೆ ಅನ್ಯಾಯವಾಗುವುದೆಂಬುದ ಕೈಕೇಯಿ ತಲೆಯಲ್ಲಿ ತುಂಬಿ ಪರಿಶುಭ್ರ ಮನದಲ್ಲಿ ಹುಳಿಯನ್ನು ಹಿಂಡುತ್ತ ಕುಟಿಲತೆ ಮೆರೆದಾಳು ಕರುಬಿ. ದಶರಥನಲ್ಲಿಯೇ ನ್ಯಾಸವಾಗಿಟ್ಟಿಹ ವರಗಳು ಬೇಕೆಂದು ಕೇಳು. ರಾಮಂಗೆ ವನವಾಸ, ಭರತಂಗೆ ಅಧಿಕಾರ ಕೊಡಿಸೆಂದು ಪತಿಯಲ್ಲಿ ಹೇಳು. ವಕ್ರತೆ ತುಂಬಿದ ಕುಬ್ಜೆಯು ನುಡಿದಂತೆ ಕೈಕೇಯಿ ಕೋಪದಿಂ ಕನಲಿ. ಮಲಿನ ವಸ್ತ್ರವ ತೊಟ್ಟು ಒಡವೆಯ ತೆಗೆದಿಟ್ಟು ಉರುಳಿದಳು ಬರಿನೆಲದಲ್ಲಿ. ನಗರದ ತುಂಬೆಲ್ಲ ಮಾಡಿದ್ದ ಏರ್ಪಾಡು ನೋಡುತ್ತ ದಶರಥ ನಡೆದ. ಪ್ರೇಮದ ಅರಸಿಗೆ ಸುದ್ದಿಯ ನರುಹೊಲು ರಾಣಿಯ ಭವನಕ್ಕೆ ಬಂದ. ಕೈಕೇಯಿ ವಿರಹಿತ ರಾಣಿ ವಾಸವ ನೋಡಿ ದುಃಖಿತನಾದನು ರಾಯ. ಕೋಪಗಾರದಿ ಸತಿರುವುದ ತಿಳಿದಾಗ ತಲ್ಲಣಗೊಂಡನು ಇನಿಯ. ಕೋಪದಿ ಮಲಗಿದ್ದ ಭಾರ್ಯೆಯ ಬಳಿ ಸಾರಿ ಕೇಳಿದ ಕಾರಣವನ್ನು. ವಶವರ್ತಿಯಾಗುತ್ತ ರಾಜನು ಮಡದಿಗೆ ಕೊಟ್ಟನು ವಾಗ್ದಾನವನ್ನು. ಮನನೊಯ್ಯುವಂತ ವಾರ್ತೆಯ ನರಹೊಲು ಕೈಕೇಯಿ ಉನ್ಮುಖಳಾಗಿ. ಅಭಿಲಾಷೆ ನೆರವೇರಿಸಲಿಕ್ಕಾಗಿ ಯುಲಿದಳು ಶಪಥವ ಮಾಡೆಂಬುದಾಗಿ. ಸತಿಯಲ್ಲಿ ಇನಿತೊಂದು ಸಂಶಯವಿಲ್ಲದೆ ಕುರುಡಾಗಿ ವಚನವ ಕೊಟ್ಟ. ಬಯಸಿದ ಮಾತನ್ನು ನಡೆಸುವೆನೆನ್ನುತ್ತ ರಾಮನ ಮೇಲಾಣೆಯಿಟ್ಟ. ಯುದ್ಧದಿ ಪ್ರಾಣವನ್ನುಳಿಸಿದ ಕಾರಣ ನೀಡಿದ್ದೆ ವರಗಳ ನೆರಡು. ಅಂದಿಂಗೆ ನಿನ್ನಲ್ಲೇ ನ್ಯಾಸವಾಗಿಯೇ ಬಿಟ್ಟ ವರಗಳ ಎನಗಿಂದು ನೀಡು. ವರಗಳ ನೀಡದೆ ಉಳಿದರೆ ಬರುವುದು ಮಾತಿಗೆ ತಪ್ಪಿದ ದೋಷ. ದೇವತೆಗಳ ಸಾಕ್ಷಿ ಮಾಡುತ್ತಾ ರಾಜಂಗೆ ಬಿಗಿದಾಳು ವಚನದ ಪಾಶ. ಮೊದಲನೇ ವರವೆಂದು ಬೇಡಿಕೆ ಇಟ್ಟಳು ಕೈಕೇಯಿ ರಾಜನ ಮುಂದೆ. ರಾಮನ ಹೆಸರಿನ ಅಭಿಷೇಕ ದುತ್ಸವ
ಭರತಂಗೆ ಸಲ್ಲಲಿ ಎಂದು ಭರತಂಗೆ ಸಲ್ಲಲಿ ಎಂದು. ಧನ್ಯವಾದಗಳು.